ದಿಂದನೂ ಇದೊಂದು ಹೊಸ ಮೊದಲಿಂದನೂ ನೀರನ್ನ ಕೊಡ್ತಿದ್ದಂತ ಜಾಗ. ಈಗ ಅದಕ್ಕೆಲ್ಲ ನೀರು ಬರೋದೆಲ್ಲ ನಿಂತೋಗ್ಬಿಟ್ಟಿದೆ. ಈಗ ಎತ್ತಿನೊಳೆಯಿಂದ 0.5 TMC ಕೊಡಬೇಕು ಅನ್ನೋ ತೀರ್ಮಾನ ಆಗಿದೆ. ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ BWSSB ಆಸ್ ಆನ್ ಟುಡೇ. ಅದು ಮತ್ತು ನಮ್ಮ ತಿಪ್ಪಗುಂಡನಹಳ್ಳಿ ಇವೆರಡೇ ಬೆಂಗಳೂರಿಗೆ ನೀರು ಕೊಡ್ತಿದ್ದಂತ ಜಾಗ. ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡಿ ಅದಕ್ಕೆ ಎತ್ತಿನೊಳೆಯಿಂದ ಎರಡಕ್ಕೂ ನೀರು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಒಂದಿನ ಹೋಗೋಣ, ಅಸೆಂಬ್ಲಿ ಆದ್ಮೇಲೆ ನಾನು ನೀವಿಬ್ರು ಹೋಗೋಣ, ಸ್ಪಾಟ್ ಹೋಗೋಣ. ಕೆರೆನ ಇರಯ ಆಯ್ತು ಮುನರಾಜು, ಸ್ವಲ್ಪ ನೀವು ಬರ್ತೀರಾ? ಓಕೆ ಓಕೆ, ವೇವೆಲ್ಗೂ ತಿಪ್ಪಗುಂಡನಹಳ್ಳಿನೂ ಹೋಗೋಣ. ನಾನು ಇದು 40 ಬ್ರಿಡ್ಜ್ ಅಲ್ಲಿ ಈಜೊಡಿದಿದ್ದೆ ನಾನು ಚಿಕ್ಕ ಹುಡುಗ ಇದ್ದಾಗ. ಅಲ್ಲಿ ಹೋಗಿ ನಾನು ಎಲ್ಲ ನಡ್ಕೊಂಡು ಹೋಗೋಣ, ವಿಲ್ಗೋದೆ, ಈಗೆಲ್ಲ ಮಾಡೋಣ. ಸೊ ಒಂದಿನ ಹೋಗೋಣ, ಯಾಕೆಂದ್ರೆ ಎರಡೂ ರಿಸ್ಟೋರ್ ಮಾಡಬೇಕು, ಏನಾದ್ರು ಮಾಡಿ ಉಳಿಸ್ಬೇಕು ಅಂತ. ಅಲ್ಲೆಲ್ಲ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಜೊತೆಗೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಈಗ ನೀರ್ನಾರು ಏನಾರು ಮಾಡಿ, ಇದೊಂದೇ ಅಲ್ಲ, ಒನ್ ಥಿಂಗ್ ಐ ವಾಂಟೆಡ್ ಅಧ್ಯಕ್ಷರೇ, ಈ ಮೊನ್ನೆ ಈ ಬರಗಾಲ ಬಂತಲ್ಲ, 7,000 ಬೋರ್ವೆಲ್ ಬೆಂಗಳೂರಲ್ಲಿ ಡ್ರೈ ಆಗ್ಬಿಡ್ತು. ಬೆಂಗಳೂರಿನಲ್ಲಿ ಯಾವ ಕೆರೆಗಳಲ್ಲೂ ನೀರಿರಲಿಲ್ಲ. ಈಗ ಅದಕ್ಕೆ ಎಲ್ಲಾ ಕೆರೆಗಳಿಗೂ ಇನ್ಕ್ಲೂಡಿಂಗ್ ಎಲ್ಲೆಲ್ಲಿ ಟ್ರೀಟೆಡ್ ವಾಟರ್ ಮಾಡಕ್ಕಾಗ್ತದೆ, ಈ STP ಮಾಡಿಸ್ಬಿಟ್ಟು ಆ ಟ್ರೀಟೆಡ್ ವಾಟರ್ನ ಆ ಕೆರೆಗಳನ್ನ ತುಂಬಿಸೋಂತ ಒಂದು ಸ್ಕೀಮ್ ನ ತಗೋಬೇಕು ಅಂತಿದ್ದೀನಿ. ಇಲ್ಲ ಅಂದ್ರೆ ಅಂತರ್ಜಲ ಬೆಂಗಳೂರು ಕೆರೆಗಳನ್ನ ಉಳಿಸ್ಕೊಳಕ್ ಆಗಲ್ಲ. ಇಲ್ಲ ಅಂತಂದ್ರೆ ನೀರಿಲ್ಲ ಅಂದ್ರೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಬರ್ತಾ ಇರ್ತಾರೆ, ಒತ್ತುವರಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಅದಕ್ಕೆ ಇದನ್ನು ವಿ ವಿಲ್ ಹ್ಯಾವ್ ಇಟ್. ನಾನು ಬೆಂಗಳೂರಿಗೆ 27ನೇ ತಾರೀಕು ಮೀಟಿಂಗ್ ಕರೆದಿದ್ದೀನಲ್ಲ, ಯು ಆಲ್ ಪ್ಲೀಸ್ ಡಿಬೇಟ್ ಆನ್ ದಿಸ್. ಯಾವ ನಿಮ್ ಕ್ಷೇತ್ರದ ಕೆರೆಗಳಿದೆ ಆ ಕೆರೆಗಳನ್ನ ಉಳಿಸ್ಕೊಳಕ್ಕೆ ಏನ್ ಬೇಕೋ ಮಾಡಿ. ವಿ ಆರ್ ಮರ್ಸಿಲೆಸ್. ಯಾವ ಒಂದು ಒತ್ತುವರಿ ಮಾಡಿದ್ರು ಬಿಸಾಕ್ಸೋಣ. ಈ ಕೆರೆಗಳನ್ನ ಉಳಿಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಬೆಂಗಳೂರಿಗೆ ಬಹಳ ಕಷ್ಟ ಆಗ್ತದೆ. ಈಗೇನೋ ನೀರೇನೋ ಬರ್ತಾ ಇದೆ, ಇನ್ನೊಂದು ಸ್ಟೇಜ್ ನೀರು ತಗೊಂಡು ಹೋಗ್ಬೋದು. ಸೊ ಅದಕ್ಕೆ ಮುಂದಕ್ಕೆ ಇಲ್ಲಿ ಆಗ್ತಾ ಇರೋಂತ ಪ್ರೆಷರ್ ನೋಡಿದ್ರೆ, ಬರ್ತಾ ಇರೋಂತ ಜನಸಂಖ್ಯೆ ನೋಡಿದ್ರೆ, ಈಗಿಂದನೇ ನಾವು ನೆಕ್ಸ್ಟ್ 30 yearsಗೆ ಬಹಳ ಮುಂದೆ ಆಲೋಚನೆ ಮಾಡಬೇಕು. ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್, ಎಲ್ಲ ಒಟ್ಟಿಗೆ ಸೇರಿ ಏನಾದ್ರು ಮಾಡಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಅಂತೂ ಮಾಡೋಣ.